Determine n if 2nc3 is to nc3 is 11:1. So basically 11 ಅಲ್ವಾ. ಸೊ ಇಲ್ಲಿ ನಾವು NCR ಫಾರ್ಮುಲಾ ಉಪಯೋಗಿಸ್ಕೊಬೋದು. ಸೊ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು 1/r ಫ್ಯಾಕ್ಟೋರಿಯಲ್ ಫಾರ್ಮುಲಾ ಉಪಯೋಗಿಸ್ಕೊಳ್ಳೋಣ. ಸರಿನಾ. ಸೊ ಇಲ್ಲಿ NC3 ಏನಾಗುತ್ತಿದೋ 2nc3 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ವಿತ್ 2n minus 3 factorial into 1/3 factorial divided with n factorial divided by n minus 3 factorial into 1/3 factorial. This is equal to 11. ಇಲ್ಲಿ ನಾವು 3 ಫ್ಯಾಕ್ಟೋರಿಯಲ್ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. 2n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಫ್ಯಾಕ್ಟೋರಿಯಲ್ ಇಸ್ ನಾಟ್ 2. ಸೊ ತುಂಬ ಜನ ತಪ್ಪು ಮಾಡ್ತಿರ್ವಿ. ಸೊ ಅದನ್ನು ಇಲ್ಲಿ ಪುಟ್ಟದಾಗಿ ನೋಟ್ ಬರೀತೀನಿ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ನೋಟ್. 2n ಫ್ಯಾಕ್ಟೋರಿಯಲ್ ಇಸ್ ನಾಟ್ ದ ಸೇಮ್ ಆ್ಯಸ್ 2 ಟೈಮ್ಸ್ ಆಫ್ n ಫ್ಯಾಕ್ಟೋರಿಯಲ್. ಎಕ್ಸಾಂಪಲು 10 ಫ್ಯಾಕ್ಟೋರಿಯಲ್ ಇಸ್ ನಾಟ್ ದ ಸೇಮ್ ಆ್ಯಸ್ 2 ಟೈಮ್ಸ್ ಆಫ್ 5 ಫ್ಯಾಕ್ಟೋರಿಯಲ್. ಸರಿನಾ. ಏನಕ್ಕಂತ ಹೇಳಿದ್ರೆ 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. 10 ಫ್ಯಾಕ್ಟೋರಿಯಲ್ ಅಂದರೆ 10 ಇಂಟು 9 ಇಂಟು ಆ ಥರ ಬರುತ್ತೆ. ಸೊ ಈ ಥರ ಕಂಪೇರ್ ಮಾಡಿದಾಗ ಏನಾಗುತ್ತಿದೋ ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ದೇ ಆರ್ ನಾಟ್ ಈಕ್ವಲ್. ಇದು 5 ಇಂಟು 4 ಇಂಟು ಅದೆಲ್ಲ ಬಂದು ಇಂಟು 2 ಬರ್ತಾಯಿದೆ. ಇಲ್ಲಿ 10 ಫ್ಯಾಕ್ಟೋರಿಯಲೇ ಬೇರೆ. ಹಾಗಾಗಿ 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಟೈಮ್ಸ್ ಆಫ್ 5 ಫ್ಯಾಕ್ಟೋರಿಯಲ್ ಇಸ್ ನಾಟ್ 2 ಫ್ಯಾಕ್ಟೋರಿಯಲ್. ಆಯಿತಾ. ಸೊ ಮತ್ತೊಂದು ರೀತಿ ಹೇಗೆ ಅರ್ಥ ಮಾಡ್ಕೊಬೋದು ಅಂತ ಹೇಳಿದ್ರೆ ಇದು ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಏನು ಹೇಳುತ್ತೆ? ಬೋರ್ಡ್ ಮಾಸ್ ಆಪ್ರೇಷನ್ ಬಿಫೋರ್ ಡಿವಿಷನ್. ಇಲ್ಲಿ ಏನಕ್ಕಪ್ಪ ಡಿವೈಡ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಸೇಮ್ ನಂಬರು ಸೇಮ್ ಆಪ್ರೇಷನ್, ಹಾಗಾಗಿ ಕ್ಯಾನ್ಸಲ್ ಮಾಡೋದಾಯಿತು. ಇಲ್ಲಿ ಬೇರೆ ನಂಬರು ಸೇಮ್ ಆಪ್ರೇಷನ್ ಇರ್ಬೋದು, ಬೇರೆ ನಂಬರು, ಹಾಗಾಗಿ ಇದನ್ನು ಮಾಡೋದಕ್ಕಾಗಲ್ಲ. ಸೊ ವಿ ಜಸ್ಟ್ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಇಟ್. 2n minus 1, 2n minus 2, 2n minus 3 factorial divided with 2n minus 3 factorial. This entire expression divided with n into n minus 1 into n minus 2 into n minus 3 factorial divided with n minus 3 factorial. ಸೊ ಇವೆಲ್ಲ ಸೇರಿ ಈಸ್ ಈಕ್ವಲ್ ಟು 11 ಅಂತ ಹೇಳಿ. ಸೊ ಇಲ್ಲಿ ಇವಾಗ ಇದು ಕಟ್ಟಾಗುತ್ತೆ, ಈ ಎನ್ನು ಮತ್ತು ಈ ಎನ್ ಕಟ್ಟಾಗುತ್ತೆ. ಇದು ಮಲ್ಟಿಪ್ಲಿಕೇಷನು, ಇಲ್ಲಿ ಆಪ್ರೇಷನ್ ಏನಿಲ್ಲ, ಜಸ್ಟ್ ನಾರ್ಮಲ್ ಮಲ್ಟಿಪ್ಲಿಕೇಷನು. ಮತ್ತು ಇವಾಗ ಇದನ್ನು ನಾನು 2 ಟೈಮ್ಸ್ ಆಫ್ 2n minus 1 ಇಂಟು 2 ಟೈಮ್ಸ್ ಆಫ್ n minus 1 ಅಂತ ಬರ್ಕೊತಾ ಇದ್ದೀನಿ ಅಲ್ವಾ. ಇಲ್ಲಿ 2n minus 3, 2n minus 3 ಫ್ಯಾಕ್ಟೋರಿಯಲ್ಸ್ ಕಟ್ಟಾಗುತ್ತೆ. ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ n minus 1 ಇಂಟು n minus 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 11. ಸೊ ಈ ಥರ ಇರಬೇಕಾದ್ರೆ n minus 1 ಕಟ್ ಆಗ್ತಾ ಇದೆ. ಸೊ 2 ಇಂಟು 2 is 4. ಸೊ ದಿಸ್ ಇಸ್ 8n minus 4 is equal to 11 times of n minus 22. ಸೊ ಇದನ್ನೆಲ್ಲ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ, ಸೊ ಇನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಇಲ್ಲಿ 18 ಬರುತ್ತೆ, ಇಲ್ಲಿ 3 ಬರುತ್ತೆ. ಹಾಗಾಗಿ n is equal to 6. ಇದು ನಿಮ್ಮ ಉತ್ತರ.